ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಮುಂದಾಡ್ರೆ ಬಾರ್ ಹೋಯಪ್ಪ ಮುಂದೆ ಬಾರಿದೆ ಅವ್ರು ಬರೋವಲ್ರಿ ನಿಂದಾದಾರ ಅವ್ರ ಮುಂದೆ ಅಣ್ಣ ನಿನ್ನ ಕೈ ಮುಗಿದು ಮುಂದೆ ಬಾರಪ್ಪ ಮುಂದೆ ಬಾರ ಹೋಗ್ಬಾರ ನಿನ್ನ ಯಾರು ತಗೊಂಡಿಲ್ಲಪ್ಪ ಮುಂದೆ ಬಾ ಯಾರು ತಗೊಂಡಿಲ್ಲ ಇವತ್ತಲ್ಲ 900 ವರ್ಷಗಳ ಹಿಂದಗಡೆ ಕೂಡ ಇದೇ ಸಮಸ್ಯೆ ಇತ್ತು. ಇದೇ ರೀತಿಯಲ್ಲಿ ನಡ್ಕೊಂತ ಬಂದಾರ. ಯಾವತ್ತೂ ಕೂಡ ನೀರಿಲ್ಲ ಅನ್ನಂತ ಪರಿಸ್ಥಿತಿಯಲ್ಲಿ ಬಂದಿಲ್ಲ. ಡೆಡ್ ಸ್ಟೋರೇಜ್ ಆದಂತ ಟೈಮಲ್ಲಿ ವಿಜಯನಗರ ಕಾಲುವೆಗಳಿಗೆ ನೀರು ಕೊಟ್ಟಾರ. ಅನೇಕ ಉದಾಹರಣೆಗಳಿರೋ ಕಾರಣ ನಾವು ಇವತ್ತು ಕೇಳ್ತಾ ಇದ್ವಿ. ನಾವೇನು ಇವತ್ತೇ ಕೊಡ್ರಪ್ಪ ನೀರಂತ ಕೇಳ್ತಾ ಇಲ್ಲ. ನಮಗೆ ಕೂಡ ಬುದ್ಧಿ ಇದೆ, ನಮಗೆ ಕೂಡ ಅರಿವಿದೆ. ನಮಗೆ ನಮ್ಮ ರೈತರು ಹಿತದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ. ಸ್ವಾಮಿ 2-3 ದಿನ ಅಲ್ಲಿ ಕುಂತಿದ್ರಲ್ಲ, ಇವತ್ತು ನನ್ನ ರಾಜ್ಯದಲ್ಲಿದ್ದಂತ ರೈತರ ಬಗ್ಗೆ ನೀವು ಯೋಚನೆ ಮಾಡಿದ್ರ? ಒಂದು ವಾರದಿಂದ ಕುಂತಿದ್ರಿ. ರಾಹುಲ್ ಗಾಂಧಿ ಅವರು ನೀವು ಬರೇ ಕೈಲಿ ಹೋಗಿದ್ರಿ, ಸೂಟ್ ಕೇಸ್ ತಗೊಂಡೋಗಿದ್ರಿ, ನಿಮ್ಮ ಅಪಾಯಿಂಟ್ಮೆಂಟ್ ಕೊಡ್ತಿದ್ದ. ರೊಕ್ಕ ತಗೊಂಡೋಗಿದ್ರೆ ಅಪಾಯಿಂಟ್ಮೆಂಟ್, ರೊಕ್ಕ ತಗೊಂಡೋಗಿಲ್ಲ, ಸೂಟ್ ಕೇಸ್ ಬರ್ತೋಗಿದ್ರಿ, ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕಾಗುತ್ತೆ? ಮೊದಲನೇ ಗೇಟ್ ಏನು ಕೊಚ್ಕೊಂಡೋಯ್ತು. ಮೊದಲನೇ ಗೇಟ್ ಕೊಚ್ಕೊಂಡಂತ 2023ರಲ್ಲಿ 24ರಲ್ಲಿ ಕೊಚ್ಚೋದಂತ ಟೈಮಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿ ಅವರು ಇದೇ ಸಂಬಂಧಪಟ್ಟಿದ್ದ ಮಂತ್ರಿಗಳಾಗಿ ಏನ್ ಹೇಳಿದ್ರು, ಆದಷ್ಟು ಶೀಘ್ರದಲ್ಲಿ ಬೇಗ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿ ಕನ್ನಯ್ಯ ಸ್ವಾಮಿ ಅವರಿಗೆ ಬಿಲ್ ಕೊಟ್ಟಿಲ್ಲ 52 ಕೋಟಿ ರೂಪಾಯಿ. ಅಲ್ಲಿ ತಡವಾಯ್ತು. ಮತ್ತೆ ಅವ್ರು ಹೇಳಿದ್ರು ಎಲ್ಲ ಗೇಟ್ಗಳು ರಿಪೇರಿ ಮಾಡ್ಬೇಕಂದ್ರು. ರಿಪೇರಿ ಮಾಡಿದ್ರು. ಅವ್ರು ಇವತ್ತೇನಾಗಿದೆ, 1 ವರ್ಷಗಳ ಕಾಲ ಕಳೆದ್ಬಿಟ್ರು. ಒಂದು ಬೆಳೆ ನೀರು ಕಳೆದ್ರು, ನಮಗೆ 2 ಬೆಳೆ ನೀರು ಕಳೆದು 2 ಬೆಳೆ ನಷ್ಟ ಆಯ್ತು. ಇವ್ರ ರೆಸ್ಪಾನ್ಸಿಬಿಲಿಟಿ. ನಮ್ಗೆ ಪರಿಹಾರ ಹಣವನ್ನು ಕೊಟ್ಟರೆ ತಾವು ಪರಿಹಾರ ಹಣವನ್ನು ಕೊಟ್ಟಿಲ್ಲ ನಮಗೆ. ಇವತ್ತು ಇಷ್ಟೊಂದು ಮೋಸ ಮಾಡಿ ಮುಖ್ಯಮಂತ್ರಿಗಳು ಇಲ್ಲಿ ತನಕ ಆಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಈ ಭಾಗದಲ್ಲಿದ್ದಂತ ರೈತರನ್ನು ನಿರ್ಲಕ್ಷ್ಯ ಮಾಡುವಂತ ಕೆಲಸ ಮಾಡಿದೆ. ಇವತ್ತು ನಮ್ಮೆಲ್ಲ ನಾಯಕರು, ಬಿಜೆಪಿ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ರೈತರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ವಿ. ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಹೋರಾಟ ಏನಿದ್ರು, ಎಲ್ಲಿ ತನಕ ನೀರು ಬಿಡಲ್ಲ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸುವಂತ ಕೆಲಸ ಮಾಡಿ ಪಾದಯಾತ್ರೆ ಮೂಲಕ ಇವತ್ತು ಮುಂಡ್ರಾಬಾದ್ಗೆ ಸೇರ್ಕೊಂತೀವಿ. ವಿಷಯ ಏನಂತಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀರಾಮುಲು ಅವರು ಹೇಳಿದಾಗೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಅನ್ನೋದೇ ಇದ್ದಿದ್ದು. ಇವತ್ತು 1 ವಾರ ಆಯಿತು, 1 ದಿನ
ಒಂದೇ ಒಂದು ದಿನ ಬೆಳಿಗ್ಗೆ ಬಂದು ಒಂದು ICC ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ನೀರಿದೆ ಅದನ್ನು ಯಾವ ರೀತಿ ಪ್ಲಾನ್ ಮಾಡಬೇಕು ಮತ್ತು ವಿಶೇಷವಾಗಿ ರಾಮ್ಲವ್ರು ಹೇಳಿದಾಗೆ ಈ ಭಾಗದಲ್ಲಿ ಜನರಿಗೆ ಇವತ್ತು ನಮ್ಮ 4 ಜಿಲ್ಲೆಗಳಿಗೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಈ 4 ಜಿಲ್ಲೆಗಳ ಜೀವನಾಡಿ ಇದೆ. ಇವತ್ತು ಕುಡಿಯೋ ನೀರಿಗೆ ಇವತ್ತು ಒಂದು ವ್ಯವಸ್ಥೆ ಆಗಿದ್ರು ಕೂಡ ಸೈಮಲ್ಟೇನಿಯಸ್ ಆಗಿ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರ ಸರ್ಕಾರದಲ್ಲಾಗಿರ್ಬೋದು, ಬೊಮ್ಮಾಯಿ ಅವರಾಗಿರ್ಬೋದು, ಒಟ್ಟಾರೆ ಬಿಜೆಪಿ ಸರ್ಕಾರಗಳಲ್ಲಿ 25 TMC ನೀರು ಇದ್ದಾಗಲೂ ಕೂಡ ರೈತರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ನೀರು ಬಿಟ್ಟಿರುವಂತ ಉದಾಹರಣೆಗಳಿದೆ. ಇವತ್ತು 37-38 TMC ಇದೆ, ಜೊತೆಗೆ 1500 ಕ್ಯೂಸೆಕ್ ಇನ್ಫ್ಲೋ 15,000 ಇನ್ಫ್ಲೋ ಇರುವಂತ ಈ ಸಂದರ್ಭದಲ್ಲಿ ಇವತ್ತು ರೈತರಿಗೆ ತುಂಬಾ ಅತಿ ಸುಲಲಿತವಾಗಿ ನೀರನ್ನು ಬಿಡುವಂತ ಕೆಲಸ ಮಾಡಿ ಈ ರೀತಿಯಲ್ಲಿ ಇವತ್ತೇನು ರೈತರೆಲ್ಲರೂ ಕೂಡ ಇವತ್ತು ಮನೆ ಬಿಟ್ಟು ಟ್ರ್ಯಾಕ್ಟರ್ಗಳಲ್ಲಿ, ಬೈಕ್ಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಇವತ್ತೇನು ಹೋರಾಟ ಮಾಡಲಿಕ್ಕೆ ಬಂದಿದ್ದಾರೆ, ಇದನ್ನ ಇವತ್ತು ಈ ರಾಜ್ಯ ಸರ್ಕಾರದ ಈ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕಾಗಿತ್ತು. ಅದನ್ನು ರಾಘವೇಂದ್ರ ಹಿಟ್ನಾಳ್ ಅವರು ನಿನ್ನೆ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದನ್ನ ನಾನು ನೋಡಿದೆ. ಅಂದ್ರೆ ಅವರು ಯಾವ ರೀತಿ ಅಂದ್ರೆ ಒಂದು ಗಾಬರಿಗೊಂಡು, ಅಂದ್ರೆ ರೈತರು ರುಚಿ ಗೆಲ್ತಾ ಇದ್ದಾರೆ ಅನ್ನುವಂಥ ಒಂದು ಗಾಬರಿಯಲ್ಲಿ ಅವರು ನಿನ್ನೆ ಮಾಡಿರುವಂತ ಕೆಲಸ ಅಂತಂದ್ರೆ ಕುಡಿಯೋದಕ್ಕೆ ನೀರು ಬಿಟ್ಟಿರೋದು ನಿಮಗೂ ಗೊತ್ತು, ಮಾಧ್ಯಮ ಸ್ನೇಹಿತರಿಗೆ ಮತ್ತು ನಮಗೂ ಗೊತ್ತಿರೋದು. ಆದ್ರೆ ಆ ಸ್ಟೇಟ್ಮೆಂಟ್ ತಾವು ನೋಡಿದ್ರೆ ಕನ್ಫ್ಯೂಷನ್ ನಲ್ಲಿ ಇವತ್ತು ನಾನು ಗೌರವ್ ಗುಪ್ತಾ ಅವ್ರ ಜೊತೆ ಮಾತಾಡಿದೆ, ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮಾತಾಡಿದೆ. ನೀರು ಬಿಡ್ತಾರೆ, ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತು ಅವರು ಹೇಳಿರುವಂಥದ್ದು. ಅವ್ರು ಇವತ್ತು ರೈತರು ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಕುಡಿಯೋ ನೀರು ಜೊತೆಗೆ ಕೃಷಿಗೂ ಕೂಡ ನಾವು ನೀರನ್ನು ಬಿಡ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರು ಬಹಳ ದೊಡ್ಡ ಮನುಷ್ಯ ಆಗ್ತಾ ಇದ್ರು. ಈ ರೀತಿ ರೈತರನ್ನ ಗೊಂದಲಕ್ಕೆ ಸೃಷ್ಟಿ ಮಾಡಿ ಇವತ್ತು ನಾವು ಮಾಡ್ತಾ ಇರುವಂತ ಹೋರಾಟ ಇದು ಒಂದು ರೀತಿ ವಿಫಲ ಆಗಬೇಕು ಅನ್ನೋಂಥ ಒಂದು ಕೆಟ್ಟ ಯೋಚನೆಯಿಂದ ಅವ್ರು ಮಾಡಿರುವಂತ ಒಂದು ವಿಡಿಯೋ ಹೇಳಿಕೆಗಳು ತುಂಬಾ ತಪ್ಪದು. ಅವರಲ್ಲಿ ಕೂತಿದ್ದಾರಾಗಲಿ ರೈತರ ಕಣ್ಣೀರನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ. DK ಶಿವಕುಮಾರ್ ಅವರು ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಇವತ್ತು ಸನ್ಮಾನ್ಯ ಶ್ರೀರಾಮುಲುವರ ನೇತೃತ್ವದಲ್ಲಿ ನಮ್ಮ ಸ್ಥಳೀಯ ಎಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು, ಸನ್ಮಾನ್ಯ ಶಿವರಾಮೇಗೌಡರು, ಡಾಕ್ಟರ್ ಬಸವರಾಜ್ ಅವರು, ಪರಿಣಾಮನಗೌಡ ಅವರು, ವಿಪಕ್ಷ ತಿಂಗಳು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರುವ ಪಕ್ಷದ ಜನರಲ್ ಸೆಕ್ರೆಟರಿ ರವಿಕುಮಾರ್ ಅವರು, ಶರಣು ತಲಿಕೇರಿ ಅವರು ಮತ್ತು ಸಾಕಷ್ಟು ನಮ್ಮ ಹೇಮಲತಾ ನಾಯ್ಕ ಸಹೋದರಿ ಗಿರೇಗೌಡರು, ಎಲ್ಲ ನಾಯಕರುಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಇಲ್ಲಿಂದ ಟ್ರ್ಯಾಕ್ಟರ್, ಬೈಕ್ ಮೂಲಕ ಹಿತ್ನಾಳ್ವರೆಗೆ ಹೋಗಿ ಹಿತ್ನಾಳಿಂದ ಪಾದಯಾತ್ರೆ ಮಾಡೋದ್ರ ಮೂಲಕ ಇವತ್ತು ಕಾಡ ಕಚೇರಿಗೆ ನಾವು ಹೋಗ್ತಾ ಇದ್ದೀವಿ. ನಾವಲ್ಲಿಗೆ ತಲುಪೋದ್ರೊಳಗಡೆ ನೀವೇನಾದರೂ ನೀರು ಬಿಟ್ರೆ ನಾವು ಪಾದಯಾತ್ರೆ ಕೂಡ ನಾವು ಡ್ರಾಪ್ ಮಾಡ್ಕೊಳ್ತೀವಿ. ನಾವು ಇಲ್ಲಿಂದ ಪ್ರಾರಂಭ ಆಗೋದ್ರೊಳಗಡೆ ನಿಮಗೆ ಒಂದು ಎಚ್ಚರಿಕೆ ಏನಂತಂದ್ರೆ, ನೀವು ಇಲ್ಲಿರುವಂತಹ ನಮ್ಮ ಜಿಲ್ಲೆಯ ರೈತರ ಜೊತೆಯಲ್ಲಿ, ಈ 4 ಜಿಲ್ಲೆಗಳ ರೈತರ ಜೊತೆಯಲ್ಲಿ ನೀವು ಆಟ ಆಡ್ಕೊಳ್ಳೋ ಪ್ರಯತ್ನ ನೀವು ಮಾಡಬೇಡಿ. ನೀವು ಗೌರವದಿಂದ ನೀವು ಅರ್ಥ ಮಾಡಿಕೊಂಡು ಪರಿಸ್ಥಿತಿಯನ್ನ ನೀರು ಬಿಡಿ. ಇಲ್ಲ ಅಂತಂದ್ರೆ ರೈತರ ಕಣ್ಣೀರಲ್ಲೇ ಈ ಸರ್ಕಾರ ಕೊಚ್ಕೊಂಡು ಹೋಗುತ್ತೆ ಅನ್ನೋದನ್ನ ಹೇಳ್ತೀವಿ.
ನೀರೇ ಖಾಲಿ ಆಗಿದೆ, ಆ ಕಡೆ ತಮಿಳ್ನಾಡಿಗೆ ನೀರು ಬಿಡ್ತೀರಾ ಅಂದ್ರೆ ತಮಿಳ್ನಾಡು ಸರ್ಕಾರದ ಜೊತೆನಲ್ಲಿ ನಿಮ್ ಸರ್ಕಾರ ಇರಬೇಕು. ರೈತರು ಕರ್ನಾಟಕದಲ್ಲಿ ಏನಾದ್ರು ಸಾಯ್ಲಿ, ಅಲ್ಲಿ ನೀರು ಬಿಡ್ತೀರಾ. ಇಲ್ಲಿ ರೈತರು ಸಾಯ್ಲಿ, ನೀರು ಬಿಡಲ್ಲ ಅಂತೀರಾ. ಏನ್ ನಿಮ್ ಸರ್ಕಾರದ ನಿಲುವೇನು, ಧೋರಣೆ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಬರ ಘೋಷಣೆ ಮಾಡಿ ಅಂದ್ರೆ ಬರ ಘೋಷಣೆ ಮಾಡ್ತಾ ಇಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಇಷ್ಟೊತ್ತಿಗೆ ಆಲ್ರೆಡಿ ಮೊದಲನೇ ಹಂತದ ಪರಿಹಾರವನ್ನು ಕೊಟ್ಟಿದ್ರು. ಒಬ್ಬರೇ ಮಂತ್ರಿ ಇದ್ರು ಅವಾಗ ಸಿಎಂ. ನಿಮ್ಮಲ್ಲಿ 14 ಜನ ಇದ್ದೀರಿ. ನಿಮ್ಮ ಹೈಕಮಾಂಡ್ ಹಿಂಗಿದೆ, 4 ಜನ ಹೋಗಿ ಡೆಲ್ಲಿನಲ್ಲಿ 40 ಜನ ಶಾಸಕರು, 14 ಜನ ಮಂತ್ರಿಗಳು ಕುತ್ಕೊಂಡ್ರೆ ಕ್ಯಾರೆ ಅನ್ನಲ್ಲ, 5 ನಿಮಿಷ ಅಪಾಯಿಂಟ್ಮೆಂಟ್ ಕೊಡಲ್ಲ ನಿಮ್ಮ ಹೈಕಮಾಂಡ್. ನಿಮ್ ಪರಿಸ್ಥಿತಿ ಹಿಂಗಿದೆ. ಈ ಕಡೆ ರೈತರ ವಿರುದ್ಧ ನಿಮ್ಮ ನಿಲುವುಗಳು. ಹಾಗಾಗಿ ಕೂಡಲೇ ಇವತ್ತು ಎನಿ ಕಂಡೀಷನ್, ವಾಟ್ ಮೇ ಇಟ್ ಕಮ್ ಅಟ್ ಎನಿ ಕಂಡೀಷನ್, ನೀರನ್ನ ಕಾಲುವೆಗಳಿಗೆ ಬಿಡಬೇಕು. ಅದಕ್ಕೆ ಪಾದಯಾತ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಜನಪರ ಸುದ್ದಿ ಮಾಡುವ ಚಾನಲ್, ಟಿ ಪಬ್ಲಿಕ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮಲ್ಲೇನಾದ್ರೂ ಸಮಸ್ಯೆಗಳಿದ್ರೆ ಕೂಡಲೇ ನಮ್ಮ ರಿಪೋರ್ಟರ್ನ ಸಂಪರ್ಕಿಸಿ ನಿಮ್ಮ ಸುದ್ದಿನ ಹಂಚಿಕೊಳ್ಳಿ. ನಮಸ್ಕಾರ.